ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್. ಡಿಕೆಶಿ ಪದಗ್ರಹಣ ಹಿನ್ನೆಲೆ ರೆಡಿಯಾಗ್ತಿದೆ 9 ರಿಂದ 10 ಲಕ್ಷ ಲಡ್ಡು. ಡಿಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ದು, ಲಕ್ಷಾಂತರ ಮಂದಿ ಅಭಿಮಾನಿಗಳಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಎಲ್ಲೆಲ್ಲಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಇದ್ದಾರೋ ಅಲ್ಲಿ ಕೆಲ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಡಿಕೆಶಿ ಸಿಎಂ ಅಂತ ಘೋಷಣೆ ಆಗ್ತಿದ್ದಂತೆ ರಾಮನಗರದಲ್ಲಿ ಡಿಕೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇತ್ತ ನಾಳೆ ಡಿಕೆಶಿ ಪದಗ್ರಹಣ ಹಿನ್ನೆಲೆ ಡಿಕೆ ಅಭಿಮಾನಿಗಳು ಕಾರ್ಯಕರ್ತರು ಫ್ಲೆಕ್ಸ್ ಬ್ಯಾನರ್ಗಳನ್ನ ಅಳವಡಿಸಿ ತಮ್ಮ ಶೈಲಿಯಲ್ಲಿಯೇ ಶುಭ ಕೋರ್ತಾ ಇದ್ದಾರೆ. ಇತ್ತ ಬೆಂಗಳೂರು ಗ್ರಾಮಾಂತರ ನೆಲಮಂಗಲದಲ್ಲಿ ಡಿಕೆಶಿ ಪದಗ್ರಹಣಕ್ಕೆ ಸುಮಾರು 9 ರಿಂದ 10 ಲಕ್ಷ ಲಾಡುಗಳನ್ನ ತಯಾರು ಮಾಡಲಾಗ್ತಿದೆ. ನೆಲಮಂಗಲ ಶಾಸಕ ಶ್ರೀನಿವಾಸ್ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುತ್ತಿರುವ ಖುಷಿಯಲ್ಲಿ ಲಾಡು ಹಂಚಿಕೆ ಮಾಡಲು ನಿರ್ಧರಿಸಿದ್ದು, ಲಾಡುಗಳನ್ನ ತಯಾರು ಮಾಡಿಸುತ್ತಿದ್ದಾರೆ. ಸುಮಾರು 250 ರಿಂದ 300 ಬಾಣಸಿಗರಿಂದ ಲಾಡುಗಳನ್ನ ತಯಾರು ಮಾಡಿಸಲಾಗ್ತಾ ಇದ್ದು, ನೆಲಮಂಗಲ ತಾಲೂಕಿನ 80 ರಿಂದ 90 ಸಾವಿರ ಮನೆಗಳಿಗೆ ಲಾಡು ಹಂಚಿಕೆ ಮಾಡಲು ಶಾಸಕ ಶ್ರೀನಿವಾಸ್ ತೀರ್ಮಾನಿಸಿದ್ದಾರೆ. ಲಾಡು ತಯಾರು ಮಾಡುತ್ತಿರುವ ಸ್ಥಳಕ್ಕೆ ಶಾಸಕ ಶ್ರೀನಿವಾಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಡಿಕೆಶಿ ಸಿಎಂ ಆಗ್ತಾ ಇರೋದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು. ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ನಾಳೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮೂಡಿ ಬರ್ತಾ ಇದೆ. ನನಗೂ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಬಹಳ ಸಂತಸ ಉಂಟಾಗ್ತಾ ಇದೆ. ಆ ಸಂತಸದ ಹಿನ್ನೆಲೆಯಲ್ಲಿ ನನ್ನ ಕ್ಷೇತ್ರದ ಜನತೆಯ ಜೊತೆ ಪ್ರತಿ ಮನೆಗೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಹಿಯನ್ನ ಸುಮಾರು 3/4 kg ಅಷ್ಟು ಲಾಡುಗಳನ್ನ ಪ್ರತಿ ಮನೆಗೂ ಸುಮಾರು 85,000ದಿಂದ 90,000 ಮನೆಗಳಿಗೆ ಸ್ವೀಟ್ ಬಾಕ್ಸ್ ಗಳನ್ನ ತಲುಪಿಸಲಿಕ್ಕೆ ಇವತ್ತೇನು ತಯಾರಿ ನಡೀತಾ ಇದೆ, ಅದನ್ನ ನಾಳೆ ಬೆಳಗ್ಗೆಯಿಂದ ಸಿಹಿ ಹಂಚುವಂತ ಕಾರ್ಯ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಆಗ್ತದೆ. ನನ್ನ ಮುಖಂಡರು ಮತ್ತೆ ಕಾರ್ಯಕರ್ತರು ಇದರ ನೇತೃತ್ವವನ್ನು ವಹಿಸಿ ಯಶಸ್ವಿಗೊಳಿಸ್ತಾರೆ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ. ಇದು ನಾಳೆಯಿಂದ ಪ್ರಾರಂಭವಾದ್ರೆ 90,000 ಮನೆಗಳಿಗೂ ಸಿಹಿ ಹಂಚುವವರೆಗೂ ಈ ಕಾರ್ಯ ನಿಲ್ಲೋದಿಲ್ಲ. ಇದರ ಪ್ರಿಪರೇಷನ್ ನಡೀತಾ ಇರುತ್ತೆ. ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಲಾಡುಗಳು ತಯಾರಾಗ್ತಾ ಇದೆ? ಸುಮಾರು 250 ರಿಂದ 300 ಜನ ಬಾಣಸಿಗರು ಇವತ್ತು ಲಾಡು ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಸುಮಾರು 9 ರಿಂದ 10 ಲಕ್ಷ ಲಾಡುಗಳು ಬೇಕಾಗಬಹುದು ಅಂತಕ್ಕಂಥ ಒಂದು ಅಂದಾಜಿದೆ. ಅದೆಷ್ಟೇ ಲಾಡು ಆದ್ರೂ ಪರವಾಗಿಲ್ಲ, ನನ್ನ ಕ್ಷೇತ್ರದ ಪ್ರತಿ ಮನೆಗೂ 3/4 kg ಸ್ವೀಟ್ ಅನ್ನ ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿಯೂ ಡಿಕೆಶಿ ಸಿಎಂ ಆಗ್ತಾ ಇರೋದಕ್ಕೆ ಡಿಕೆಶಿ ಅಭಿಮಾನಿಗಳು ಲಡ್ಡು ತಯಾರಿಸಿ ಹಂಚಲು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಮಾಜಿ ಸಚಿವ ವಿ ಮುನಿಯಪ್ಪ ಹಾಗೂ ಡಿಕೆಶಿ ಅಭಿಮಾನಿಗಳಿಂದ ಲಡ್ಡು ತಯಾರು ಮಾಡಲಾಗ್ತಾ ಇದ್ದು, ಸುಮಾರು 15,000 ತಿರುಪತಿ ಶೈಲಿ ಲಡ್ಡು ತಯಾರು ಮಾಡಿ ಶಿಡ್ಲಘಟ್ಟ ತಾಲೂಕಿನ ಸೊಲ್ಲಾಪುರಮ್ಮ ದೇವಸ್ಥಾನದ ಬಳಿ ವಿತರಣೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ವಿಶೇಷ ಪೂಜೆ ಬಳಿಕ ಲಡ್ಡು ವಿತರಣೆ ಜೊತೆಗೆ ಬಾಡೂಟಕ್ಕೂ ಡಿಕೆಶಿ ಅಭಿಮಾನಿಗಳು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.